ಅದೇ ಎಲ್ಲರೂ ಬರ್ತಾ ಇರೋದು ಏನಕ್ಕೆ ಅಂದ್ರೆ ಕನ್ವಿನ್ಸಿಂಗಿಗೆ ಬರ್ತಾ ಇದ್ದಾರೆ. ಬಟ್ ಅಭಿಮಾನಿಗಳು ಯಾವುದೇ ರೀತಿಯಲ್ಲೂ ಕನ್ವಿನ್ಸ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಸಾಕಷ್ಟು ರೀಸನ್ಸ್ಗಳಿದೆ. ಒಂದು, ಪ್ರಪ್ರಥಮ ಬಾರಿಗೆ IAS ಮಾಡಿದಂಥ ವ್ಯಕ್ತಿ ಯಾರಿಗಾರು ಎರಡನೇ ವ್ಯಕ್ತಿ ಹೆಸರು ಗೊತ್ತಿದೆಯಾ? ಕನ್ನಡದಲ್ಲಿ ಪಾಸ್ ಮಾಡಿರುವಂಥ ಎರಡನೇ ವ್ಯಕ್ತಿ ಹೆಸರಲ್ಲಿ ನೋಡೋಣ. ಯಾರಿಗೂ ಗೊತ್ತಿಲ್ಲ. ಗೊತ್ತಿರೋದು ಇವರೊಬ್ಬರ ಹೆಸರು. ಇಂಥವ್ರಿಗೆ ನೀವು ಸರ್ಕಾರಿ ಜಾಗದಲ್ಲಿ ಇವ್ರಿಗೆ ಗೌರವಿಸದಲ್ಲೇ ಜಾಗ ಕೊಡ್ದಲ್ಲೇ ಇದ್ರೆ ಇನ್ಯಾರು ಕೊಡ್ತೀರಾ ಅನ್ನೋದು ನಮ್ಮ ಪ್ರಶ್ನೆ. ಆಮೇಲೆ ಇದು ನಾನ್ ಪೊಲಿಟಿಕಲ್ ಮೂವ್. ಇದು ಯಾವ ಪಕ್ಷನೂ ಅಲ್ಲ, ಇದು ಯಾವ ಭೇದನೂ ಅಲ್ಲ, ಇದು ಯಾವ ಜಾತಿಗೂ ಸಂಬಂಧಪಟ್ಟಿರುವಂಥದ್ದಲ್ಲ. ಪ್ರತಿ ಬಾರಿ IAS ಎಕ್ಸಾಮ್ ಪಾಸ್ ಆದಾಗ ಕರ್ನಾಟಕದಿಂದ ಸ್ಟೇಜ್ ಮೇಲೆ ಹೋದಾಗ ಒಂದು 100 ಜನ ಪಾಸ್ ಆಗಿದ್ರೆ ಆ ಇಂಟರ್ವ್ಯೂಗಳನ್ನ ನೋಡಿ 50 ಜನ ಇವ್ರ ಹೆಸರು ಎತ್ತಾರೆ, ಇವ್ರನ್ನ ನೋಡಿ ಇನ್ಸ್ಪೈರ್ ಆದವ್ರು ನಾವು ಅಂತ. ಅದರಲ್ಲಿ 25 ಜನ ಕನ್ನಡದಲ್ಲಿ ಬರ್ದಿರ್ತಾರೆ, ಅವರು ಇವ್ರನ್ನ ನೋಡಿ ಇನ್ಸ್ಪೈರ್ ಆದವರು ಅಂತಾರೆ. ಇಂಥವ್ರಿಗೆ ನೀವು ಸ್ಟೇಟ್ ಆನರ್ ಮಾಡಲ್ಲ, ಇಂಥವ್ರಿಗೆ ನೀವು ಗೌರ್ಮೆಂಟ್ ಜಾಗ ಕೊಡಲ್ಲ. ಯಾಕೆಂದ್ರೆ ನಮ್ಮ ಜಾಗದಲ್ಲಿ ಹಾಕೊಳ್ಳೋದಕ್ಕೆ ನಮ್ಗೇನು ಅಭ್ಯಂತರನೂ ಇಲ್ಲ, ನಾವು ಯಾರನ್ನೂ ಕೇಳಬೇಕಾಗೂ ಇಲ್ಲ, ನಮಗೆ ಮುಜುಗರೇನೂ ಇಲ್ಲ, ಇದು ಬೇಡಿಕೆನೂ ಅಲ್ಲ. ಯಾಕೆ ಅಂದರೆ ನಮ್ಮ ಜಾಗದಲ್ಲಿ ನಾವು ಹಾಕೊಳ್ಳೋಕೆ ನಮ್ಗೆ ಗೊತ್ತಿದೆ, ನಮ್ಮ ಗೌರವ ಅವರು. ಬಟ್ ನಮ್ಮ ಜಾಗದಲ್ಲಿ ನಾವು ಹಾಕೊಂಡಾಗ ಏನು ಅಭಿಮಾನಿಗಳಿದ್ದಾರೆ ಅವ್ರು ನಮ್ಮ ಜಾಗಕ್ಕೆ ಬರೋಕ್ಕಾಗಲ್ಲ. ಯಾಕೆಂದ್ರೆ ಇಟ್ಸ್ ಪ್ರೈವೇಟ್ ಪ್ರಾಪರ್ಟಿ, ನಮ್ಮ ಪರ್ಮಿಷನ್ ತೊಗೊಂಡು ಬರಬೇಕಾಗುತ್ತೆ ಪ್ರತಿ ಸಲ ಬರಬೇಕಾದ್ರೆ ಅನ್ನೋ ಒಂದೇ ಒಂದು ರಿಕ್ವೆಸ್ಟ್ಗೋಸ್ಕರ ನಾವು ಅವ್ರನ್ನ ಒಂದು ಪಬ್ಲಿಕ್ ಜಾಗದಲ್ಲಿ, ಗೌರ್ಮೆಂಟ್ ಜಾಗದಲ್ಲಿ ಅವ್ರಿಗೆ ಒಂದು ಜಾಗ ಕೊಡಿ ಅಂತ ಬೆಳಿಗ್ಗೆಯಿಂದ ಮನವಿ ಸಲ್ಲಿಸ್ತಾ ಇದ್ದೀವಿ. ಇಷ್ಟೊತ್ತಾರು ಮನವಿನ ಯಾವುದೇ ರೀತಿಯಲ್ಲಿ ಡಿಸಿಷನ್ ಹೇಳಿಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಆದಷ್ಟು ಬೇಗ ಒಂದು ನಮಗೆ ಸೂಟಬಲ್ ಆಗುವಂಥ ಡಿಸಿಷನ್ನು, ಅಭಿಮಾನಿಗಳಿಗೆ ಸೂಟಬಲ್ ಆಗುವಂಥ ಡಿಸಿಷನ್ನು, ಕರ್ನಾಟಕಕ್ಕೆ ಸೂಟಬಲ್ ಆಗುವಂಥ ಡಿಸಿಷನ್ನ ನಮಗೋಸ್ಕರ ನೀಡಿ ಅಂತ ಕೇಳ್ಕೊತೀವಿ. ಅದೇ ಎಲ್ಲರೂ ಬರ್ತಾ ಇರೋದು ಏನಕ್ಕೆ ಅಂದರೆ ಕನ್ವಿನ್ಸಿಂಗಿಗೆ ಬರ್ತಾ ಇದ್ದಾರೆ. ಬಟ್ ಅಭಿಮಾನಿಗಳು ಯಾವುದೇ ರೀತಿಯಲ್ಲೂ ಕನ್ವಿನ್ಸ್ ಆಗ್ತಾ ಇಲ್ಲ. ಯಾಕೆ ಅಂದರೆ ಸಾಕಷ್ಟು ರೀಸನ್ಸ್ಗಳಿದೆ. ಒಂದು, ಪ್ರಪ್ರಥಮ ಬಾರಿಗೆ IAS ಮಾಡಿದಂಥ ವ್ಯಕ್ತಿ ಯಾರಿಗಾರು ಎರಡನೇ ವ್ಯಕ್ತಿ ಹೆಸರು ಗೊತ್ತಿದೆಯಾ? ಕನ್ನಡದಲ್ಲಿ ಪಾಸ್ ಮಾಡಿರುವಂಥ ಎರಡನೇ ವ್ಯಕ್ತಿ ಹೆಸರಲ್ಲಿ ನೋಡೋಣ. ಯಾರಿಗೂ ಗೊತ್ತಿಲ್ಲ. ಗೊತ್ತಿರೋದು ಇವರೊಬ್ಬರ ಹೆಸರು. ಇಂಥವ್ರಿಗೆ ನೀವು ಸರ್ಕಾರಿ ಜಾಗದಲ್ಲಿ ಇವ್ರಿಗೆ ಗೌರವಿಸದಲ್ಲೇ ಜಾಗ ಕೊಡ್ದಲ್ಲೇ ಇದ್ರೆ ಇನ್ಯಾರು ಕೊಡ್ತೀರಾ ಅನ್ನೋದು ನಮ್ಮ ಪ್ರಶ್ನೆ. ಆಮೇಲೆ ಇದು ನಾನ್ ಪೊಲಿಟಿಕಲ್ ಮೂವ್. ಇದು ಯಾವ ಪಕ್ಷನೂ ಅಲ್ಲ, ಇದು ಯಾವ ಭೇದನೂ ಅಲ್ಲ, ಇದು ಯಾವ ಜಾತಿಗೂ ಸಂಬಂಧಪಟ್ಟಿರುವಂಥದ್ದಲ್ಲ. ಪ್ರತಿ ಬಾರಿ IAS ಎಕ್ಸಾಮ್ ಪಾಸ್ ಆದಾಗ ಕರ್ನಾಟಕದಿಂದ ಸ್ಟೇಜ್ ಮೇಲೆ ಹೋದಾಗ ಒಂದು 100 ಜನ ಪಾಸ್ ಆಗಿದ್ರೆ ಆ ಇಂಟರ್ವ್ಯೂಗಳನ್ನ ನೋಡಿ 50 ಜನ ಇವ್ರ ಹೆಸರು ಎತ್ತಾರೆ, ಇವ್ರನ್ನ ನೋಡಿ ಇನ್ಸ್ಪೈರ್ ಆದವ್ರು ನಾವು ಅಂತ. ಅದರಲ್ಲಿ 25 ಜನ ಕನ್ನಡದಲ್ಲಿ ಬರ್ದಿರ್ತಾರೆ, ಅವರು ಇವ್ರನ್ನ ನೋಡಿ ಇನ್ಸ್ಪೈರ್ ಆದವರು ಅಂತಾರೆ. ಇಂಥವ್ರಿಗೆ ನೀವು ಸ್ಟೇಟ್ ಆನರ್ ಮಾಡಲ್ಲ, ಇಂಥವ್ರಿಗೆ ನೀವು ಗೌರ್ಮೆಂಟ್ ಜಾಗ ಕೊಡಲ್ಲ. ಯಾಕೆಂದ್ರೆ ನಮ್ಮ ಜಾಗದಲ್ಲಿ ಹಾಕೊಳ್ಳೋದಕ್ಕೆ ನಮ್ಗೇನು ಅಭ್ಯಂತರನೂ ಇಲ್ಲ, ನಾವು ಯಾರನ್ನೂ ಕೇಳಬೇಕಾಗೂ ಇಲ್ಲ, ನಮಗೆ ಮುಜುಗರೇನೂ ಇಲ್ಲ, ಇದು ಬೇಡಿಕೆನೂ ಅಲ್ಲ. ಯಾಕೆ ಅಂದರೆ ನಮ್ಮ ಜಾಗದಲ್ಲಿ ನಾವು ಹಾಕೊಳ್ಳೋಕೆ ನಮ್ಗೆ ಗೊತ್ತಿದೆ, ನಮ್ಮ ಗೌರವ ಅವರು. ಬಟ್ ನಮ್ಮ ಜಾಗದಲ್ಲಿ ನಾವು ಹಾಕೊಂಡಾಗ ಏನು ಅಭಿಮಾನಿಗಳಿದ್ದಾರೆ ಅವ್ರು ನಮ್ಮ ಜಾಗಕ್ಕೆ ಬರೋಕ್ಕಾಗಲ್ಲ. ಯಾಕೆಂದ್ರೆ ಇಟ್ಸ್ ಪ್ರೈವೇಟ್ ಪ್ರಾಪರ್ಟಿ, ನಮ್ಮ ಪರ್ಮಿಷನ್ ತೊಗೊಂಡು ಬರಬೇಕಾಗುತ್ತೆ ಪ್ರತಿ ಸಲ ಬರಬೇಕಾದ್ರೆ ಅನ್ನೋ ಒಂದೇ ಒಂದು ರಿಕ್ವೆಸ್ಟ್ಗೋಸ್ಕರ ನಾವು ಅವ್ರನ್ನ ಒಂದು ಪಬ್ಲಿಕ್ ಜಾಗದಲ್ಲಿ, ಗೌರ್ಮೆಂಟ್ ಜಾಗದಲ್ಲಿ ಅವ್ರಿಗೆ ಒಂದು ಜಾಗ ಕೊಡಿ ಅಂತ ಬೆಳಿಗ್ಗೆಯಿಂದ ಮನವಿ ಸಲ್ಲಿಸ್ತಾ ಇದ್ದೀವಿ. ಇಷ್ಟೊತ್ತಾರು ಮನವಿನ ಯಾವುದೇ ರೀತಿಯಲ್ಲಿ ಡಿಸಿಷನ್ ಹೇಳಿಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಆದಷ್ಟು ಬೇಗ ಒಂದು ನಮಗೆ ಸೂಟಬಲ್ ಆಗುವಂಥ ಡಿಸಿಷನ್ನು, ಅಭಿಮಾನಿಗಳಿಗೆ ಸೂಟಬಲ್ ಆಗುವಂಥ ಡಿಸಿಷನ್ನು, ಕರ್ನಾಟಕಕ್ಕೆ ಸೂಟಬಲ್ ಆಗುವಂಥ ಡಿಸಿಷನ್ನ ನಮಗೋಸ್ಕರ ನೀಡಿ ಅಂತ ಕೇಳ್ಕೊತೀವಿ.